ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಗೂ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಗುರುವಂದನೆ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಕಿರಣ್ ಕುಮಾರ್ ಪ್ರೌಢಶಾಲೆ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ 2ನೇ ಮುಖ್ಯ ರಸ್ತೆ ಪೀಣ್ಯ 2ನೇ ಹಂತ ಹೆಗ್ಗನಹಳ್ಳಿ ಬೆಂಗಳೂರು ಇಲ್ಲಿ ದಿನಾಂಕ 8/9/2025 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಏರ್ಪಡಿಸಲಾಯಿತು. ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ಕ್ಷೇತ್ರದ ಗಣ್ಯರು, ಹಿರಿಯರು, ಶಿಕ್ಷಣ ತಜ್ಞರು ಹಾಗೂ ಹಲವು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಿರಣ್ ಕುಮಾರ್ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀ ಭದ್ರಯ್ಯ, ಕಾರ್ಯಕ್ರಮದ ಅಧ್ಯಕ್ಷತೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸ, ವಿಶೇಷ ಉಪನ್ಯಾಸಕರಾಗಿ ಹಿರಿಯ ಲೇಖಕ ಹಾಗೂ ಶಿಕ್ಷಣ ತಜ್ಞರಾದ ಶ್ರೀ ಜ್ಯೋತೀಶ್ವರ ಅವರು ಭಾಗವಹಿಸಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀ ನಾ ಶ್ರೀಧರ್, ಶ್ರೀ ಬಿಎಸ್ ಶಿರೀಶ್ ಗೌಡ, ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀ ಬಿಎಸ್ ಗಿರೀಶ್ ಗೌಡ, ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ, ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಬಿಕೆ ಕಿರಣ್ ಕುಮಾರ್ ಅವರು ನೆರವೇರಿಸಿದರು. ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾತನಾಡುತ್ತಾ, ಗುರುವಂದನೆ ಎಲ್ಲೆಡೆ ನಡೆಯಬೇಕು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಗುರುಗಳ ಆಶೀರ್ವಾದ ಪಡೆಯುವ ದಾರಿಯಾಗತ್ತೆ. ಕೃತಜ್ಞತೆ ವ್ಯಕ್ತಪಡಿಸುವ ಪರಂಪರೆಯನ್ನ ಬೆಳೆಸಬೇಕು ಅಂತ ಅಭಿಪ್ರಾಯಪಟ್ಟರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರು ಮಾತನಾಡುತ್ತಾ, ಈ ಸಮಿತಿ ನಡೆದು ಬಂದ ಹಾದಿ, ಇದರ ಉದ್ದೇಶ ಹಾಗೂ ಕಾರ್ಯವೈಶಾಲ್ಯದ ಬಗ್ಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ನಡೆಸುವಂತಹ 2 ಪ್ರಮುಖ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾ, ಮೊದಲನೆಯದಾಗಿ ತಮ್ಮ ದೇಶದ ಅಣು ವಿಜ್ಞಾನಿ ಡಾಕ್ಟರ್ ರಾಜಾರಾಮ್ ಅವರ ಶತಮಾನೋತ್ಸವವನ್ನು ಅನೇಕ ಶಾಲಾ ಕಾಲೇಜುಗಳಲ್ಲಿ ನಡೆಸುವುದಾಗಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗಾಂಧೀಜಿಯವರನ್ನ ಸ್ಮರಿಸುತ್ತಾ ಸುಮಾರು 170 ದೇಶಗಳಲ್ಲಿ ಬಂದಿರುವ ಅವರ ನೆನಪಿನ ಅಂಚುಗಳನ್ನು ಸಂಗ್ರಹಿಸಿ ಅವರ ಸ್ವಾತಂತ್ರ್ಯ ಹೋರಾಟದ ಸುಮಾರು 250ರಿಂದ 300 ಛಾಯಾಚಿತ್ರವನ್ನು ಸಂಗ್ರಹಣೆ ಮಾಡಿ ಅದರ ಪ್ರದರ್ಶನವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವುದಾಗಿ ತಿಳಿಸಿದ್ದಾರೆ. ಶಿಕ್ಷಣ ತಜ್ಞ ಜ್ಯೋತೀಶ್ವರ್ ಅವರು ಮಾತನಾಡಿ, ಕನ್ನಡ ಮರೆತಿರುವ ಕನ್ನಡಿಗರಿಗೆ ಕನ್ನಡವನ್ನ ಜ್ಞಾಪಿಸುವ ಚಳುವಳಿ ಕುರಿತು ಮಾತನಾಡಿದರು. ತಾವು 1500ಕ್ಕೂ ಹೆಚ್ಚು ನಾಲಿಗೆ ನುಲಿಗಳು ಹಾಗೂ 10,000ಕ್ಕೂ ಅಧಿಕ ರಸಪ್ರಶ್ನೆಗಳು ರಚಿಸಿರುವುದಾಗಿ ವಿವರಿಸಿದರು. ಇವುಗಳಿಂದ ಭವಿಷ್ಯದಲ್ಲಿ 100 ಜನ ಕಿರಣ್ ಬೇಡಿ, 100 ಜನ ಸಾಂಗ್ಲಿಯಾನ, 100 ಜನ ಫೀಲ್ಡ್ ಮಾರ್ಷಲ್ ಕರಿಯಪ್ಪರಂತ ನಾಯಕರು ಸಮಾಜಕ್ಕೆ ಬರ್ತಾರೆ ಎಂಬ ಕನಸನ್ನ ಹಂಚಿಕೊಂಡರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಅತಿಥಿಗಳಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು. ಬಿಎನ್ಆರ್ ಶಾಲೆಯ ಶಿಕ್ಷಕಿ ಒಬ್ಬರಿಗೆ ಗುರುವಂದನಾ ಸನ್ಮಾನ ನೆರವೇರಿಸಲಾಯಿತು. ಇದೇ ವೇಳೆ ಅವರು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ಹಾಗೂ ಅವರ ಶಾಲೆಯ ಪ್ರಾಂಶುಪಾಲರಾದ ಎನ್ ಭೂಷಣ್ ಅವರಿಗೂ, ಶಾಲೆಯ ಸಹ ಉದ್ಯೋಗಿಗಳಿಗೂ, ಕುಟುಂಬದವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು. ಈ ರೀತಿ ದಾಸರಹಳ್ಳಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮವು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಕನ್ನಡದ ಮಹತ್ವವನ್ನು ನೆನಪಿಸುವ ವೇದಿಕೆಯಾಗಿ ಪರಿಣಮಿಸಿತು.